ರಕ್ಷಿತ್ ಶೆಟ್ಟಿ ಅವರ ಅಂಟೋನಿಯೋ ಮೊಂಟಾನೊ 1980ರಲ್ಲಿ ಕ್ಯೂಬಾದಿಂದ ಯಾವುದೇ ದುಡ್ಡಿಲ್ಲದೆ ರೆಫ್ಯೂಜಿಯಾಗಿ ಅಮೆರಿಕದ ಮಿಯಾಮಿಗೆ ಬಂದಂತಹ ಟೋನಿ ಮೊಂಟಾನಾ ತನ್ನ ಅಗ್ರೆಷನ್ ಮತ್ತೆ ಧೈರ್ಯದಿಂದ ಹೇಗೆ ದೊಡ್ಡ ಡ್ರಗ್ ಲಾರ್ಡ್ ಆಗಿ ಬೆಳೀತಾನೆ ಮತ್ತೆ ಅದೇ ಆಟಿಟ್ಯೂಡ್ ದುರಾಸೆಯಿಂದ ಹೇಗೆ ನೆಲಕಚ್ತಾನೆ ಅನ್ನೋದೇ ಈ ಸಿನಿಮಾದ ಒಂದ್ ಲೈನ್. ಇದು ಡೇ 14 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಸ್ಕಾರ್ಫೇಸ್. ಈ ಸಿನಿಮಾದ ಫೇಮಸ್ ಚೈನ್ ಸಾ ಸೀನ್ ಅನ್ನ ಸೆನ್ಸರ್ ಬೋರ್ಡ್ ಅಪ್ರೂವ್ ಮಾಡೋದಿಲ್ಲ. ಇದು ತುಂಬಾ ವೈಲೆಂಟ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನಿರ್ದೇಶಕರು ಇಡೀ ದೃಶ್ಯದಲ್ಲಿ ಎಲ್ಲೂ ಕೂಡ ನಾನು ಫ್ಲೆಶ್ ಕಟ್ ಆಗೋದಾಗ್ಲಿ ದೇಹದಿಂದ ರಕ್ತ ಬರೋದಾಗ್ಲಿ ತೋರಿಸೇ ಇಲ್ಲ ಅಂತ ಹೇಳ್ತಾರೆ. ಟೋನಿ ಮೊಂಟಾನಾ ಕಣ್ಣಲ್ಲಿರೋ ಭಯ, ಕ್ಯಾಮ್ರಾ, ಸೌಂಡ್ ಡಿಸೈನ್ ಮೂಲಕ ಈ ಭೀಕರತೆಯನ್ನ ನಮ್ಮ ಇಮ್ಯಾಜಿನೇಷನ್ ಅಲ್ಲೇ ಕಟ್ ಕೊಡ್ತಾರೆ ನಿರ್ದೇಶಕರು. ಈ ಸಿನಿಮಾದಲ್ಲಿ ವಿಪರೀತ ಡ್ರಗ್ ಸೇವನೆ ಇದೆ. ಆದ್ರೆ ಎಲ್ಲಾ ಆಕ್ಟರ್ಸ್ ಸಿನಿಮಾದಲ್ಲಿ ಸೇವಿಸಿದ್ದು ಮಿಲ್ಕ್ ಪೌಡರ್ ಅಂತೆ. ಅದರಲ್ಲೂ ಆಲ್ ಪಚಿನೋ ಅವ್ರಿಗೆ ರೀಟೇಕ್ಸ್ ಗಳಲ್ಲಿ ಮಿಲ್ಕ್ ಪೌಡರ್ ನ ತಗೊಂಡು ಮೂಗು ಬ್ಲಾಕ್ ಆಗಿ ಸೈನಸ್ ಎಲ್ಲ ಆಗೋಗಿತ್ತಂತೆ. ಚಿತ್ರೀಕರಣ ಮುಗಿಯೋ ಸಂದರ್ಭದಲ್ಲಿ ಮೂಗಲ್ಲಿ ರಕ್ತ ಕೂಡ ಬರ್ತಿತ್ತಂದ್ರೆ. ಕ್ಲೈಮ್ಯಾಕ್ಸ್ ನ ಸೇ ಹಲೋ ಟು ಮೈ ಲಿಟಲ್ ಫ್ರೆಂಡ್ ಸೀನ್ ನಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿ ಬಿಸಿಯಾದಂತಹ ಬ್ಯಾರಲ್ ಅನ್ನ ಮುಟ್ಟಿದ ಆಲ್ ಪಚಿನೋ ಅವ್ರಿಗೆ ಕೈ ಸುಟ್ಟೋಯ್ತಂತೆ. ತಕ್ಷಣಕ್ಕೆ ಶೂಟಿಂಗ್ ನ ಹಾಲ್ಟ್ ಮಾಡಿ ಆಕ್ಟರ್ ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಒಬ್ಬ ಮನುಷ್ಯನ ಅತಿ ಆಸೆ ಅವನನ್ನ ಹೇಗೆ ನುಂಗ ಹಾಕತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಈ ಸಿನಿಮಾ ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ನೋಡಿ. ಯಾರಾದ್ರೂ ನೋಡಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.